ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡಗೆ ರಾಜಾತಿಥ್ಯ ಆರೋಪ ಮಾಡಿದ್ದಂತಹ ಸಂಧ್ಯಾ ವಿರುದ್ಧವೇ 4 ಜೈಲು ಸಿಬ್ಬಂದಿ ಈಗ ದೂರನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡಗೆ ರಾಜಾತಿಥ್ಯ ಆರೋಪ ಮಾಡಿದ್ದು ಸಂಧ್ಯಾ, ಅವ್ರ ವಿರುದ್ಧವೇ 4 ಜೈಲಿನ ಸಿಬ್ಬಂದಿ ದೂರನ್ನ ಕೊಟ್ಟಿದ್ದಾರೆ. ಯಾವುದೇ ತನಿಖೆಗೂ ಸಿದ್ಧ ಅಂತ ದೂರು ನೀಡಿದ್ದಾರೆ ಸಿಬ್ಬಂದಿ. ಕೋರ್ಟ್ ಅನುಮತಿ ಬಳಿಕ ಎಫ್ಐಆರ್ ದಾಖಲಿಸಿ ಪೊಲೀಸರ ತನಿಖೆ ಈಗ ಆರಂಭ ಆಗ್ತಾ ಇದೆ. ಸಂಧ್ಯಾ ಸೇರಿ 4 ತನಿಖೆಗೆ ಪರಪ್ಪನ ಅಗ್ರಹಾರ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ರಾಜಾತಿಥ್ಯ ಆರೋಪ ಹಿನ್ನೆಲೆ ಪವಿತ್ರ ರೂಮ್ಮೇಟ್ಸ್ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಜೊತೆ ಇದ್ದಂಥವರು ಇಲಾಖಾ ತನಿಖೆಗೆ ಜೈಲು ಡಿಜಿ ಅಲೋಕ್ ಕುಮಾರ್ ಆದೇಶವನ್ನ ಕೊಟ್ಟಿದ್ದಾರೆ. ಸೂಚನೆಯ ಬೆನ್ನಲ್ಲೇ ಪವಿತ್ರ ಗೌಡ ಸೇರಿದಂತೆ ಅವರ ಬ್ಯಾರಕ್ನಲ್ಲಿ ಇದ್ದಂಥವ್ರನ್ನ ಬೇರೆಡೆಗೆ ಶಿಫ್ಟ್ ಮಾಡಿದ್ದಾರೆ. ಪವಿತ್ರ ಗೌಡ ಅವ್ರನ್ನ ಈಗ ವಿಚಾರಣೆ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಸಂಧ್ಯಾ ಅವರು ಮಾಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಜೈಲಿನ 4 ಸಿಬ್ಬಂದಿ ಸಂಧ್ಯಾ ಅವರ ವಿರುದ್ಧವೇ ದೂರನ್ನ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಪವಿತ್ರ ಸೇರಿದಂತೆ ಮಹಿಳಾ ಬ್ಯಾರಕ್ಗಳ ಮೇಲೆ ದಾಳಿಯನ್ನು ಕೂಡ ನಡೆಸಲಾಗಿದೆ. ದಾಳಿ ವೇಳೆ ಏನೂ ಪತ್ತೆಯಾಗಿಲ್ಲ. ಅದು ಮೇಕಪ್ ಕಿಟ್ ಇರ್ಬೋದು, ಮೊಬೈಲ್ ಇರ್ಬೋದು, ಏನು ಪತ್ತೆಯಾಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.